ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ಹಿರೇಬಾಗೇವಾಡಿ ಗ್ರಾಮ ಪಂಚಾಯತ್ನಲ್ಲಿ ಇಂದು ಸ್ಥಳೀಯವಾಗಿ ಕ್ಷೌರಿಕ ವೃತ್ತಿ ಮಾಡಿಕೊಂಡು ಬಂದ ಹಡಪದ ಸಮುದಾಯದವರು ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸ್ಥಳೀಯರಿಗೆ ಅವಕಾಶ ಕಲ್ಪಿಸಿ ಬೇರೆ ರಾಜ್ಯದವರಿಗೆ ಇಲ್ಲಿ ಕ್ಷೌರಿಕ ವೃತ್ತಿ ಮಾಡಲು ಗ್ರಾಮ ಪಂಚಾಯತ್ನಿಂದ ಅನುಮತಿ ಕೊಡಬಾರದು ಅಂತ ಹೋರಾಟ ಮಾಡಿದ್ರು. ಇವರ ಹೋರಾಟಕ್ಕೆ ಮುಸ್ಲಿಂ ಧರ್ಮ ಗುರುಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕೂಡ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮಾತನಾಡಿದರು. ಬಸವಾದಿ ಶರಣರ ಪರಂಪರೆಯಿಂದ ನಾವೇನು ಮಾಡುತ್ತೇವೆ, ಅನಾದಿ ಕಾಲದಿಂದಲೂ ನಾವು ವಂಶ ಪಾರಂಪರ್ಯವಾಗಿ ಕ್ಷೌರಿಕ ವೃತ್ತಿಯನ್ನು ಮಾಡ್ಕೊಂಡು ಬಂದವಿ. ನಮ್ಮ ಹಿರೇಬಾಡಿ ಗ್ರಾಮದಲ್ಲಿ ತಲೆತಲಾಂತರದಿಂದ ತಾತ ಮುತ್ತಜ್ಜನ ಕಾಲದಲ್ಲಿ ಮಾಡ್ಕೊಂಡು ಬಂದೀವಿ. ಈಗ ಏನಾಗೈತೆ ಅಂತಂದ್ರೆ ಅಕ್ರಮ ವಲಸಿಗರು ಏನು ಅನ್ಯ ರಾಜ್ಯದವರು ಬಂದಿದ್ದಾರೆ, ನಮ್ಮ ಸ್ಥಳೀಯ ಮುಖಂಡರು ಹಾಗೂ ಕೆಲವೊಂದಿಷ್ಟು ಅಧಿಕಾರಿಗಳು ಹಾಗೂ ಕೆಲವೊಂದಿಷ್ಟು ಮುಖ್ಯಸ್ಥರ ನೆರವಿನೊಂದು ಏನು ಮಾಡ್ತಾರೆ ಅಂತಂದ್ರೆ ಅಕ್ರಮವಾಗಿ ಲೈಸೆನ್ಸ್ ಪಡ್ಕೊಂಡಾರ. ಯಾರು ಲೈಸೆನ್ಸ್ ತೊಗೊಂಡಾರ ಅವ್ರು ಉದ್ಯೋಗ ಮಾಡ್ತಿರ್ಬೇಕು, ಯಾರು ಉದ್ಯೋಗ ಮಾಡತ್ತಿಲ್ಲ ಅಂಥವ್ರಿಗೆ ಲೈಸೆನ್ಸ್ ಕೊಡಬಾರ್ದು. ಇದು ನಮ್ಮ ಕಟ್ಟುನಿಟ್ಟಿನ ಆಜ್ಞೆ ಅಂತ ತಿಳ್ಕೊಳ್ರಿ, ವಿನಂತಿ ಅಂತಾರೆ ತಿಳ್ಕೊಳ್ರಿ, ಅಥವಾ ಮನವಿ ಅಂತಾರೆ ತಿಳ್ಕೊಳ್ರಿ. ಈಗ ಏನಾಗಬೇಕಾಗಿತ್ತಂದ್ರೆ ನಾವು ಏನು 3-4 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ಕೊತ ಬಂದೀವಿ. ಬರೀ ಮನಿ ಕೊಡೋದು ಕಸಬುಟ್ಟಿ ಹೋಗುವಂಥ ಕೆಲಸ ಆಗ್ತಾ ಇದೆ. ಇನ್ನು ಮೇಲೆ ನಾವು ಆ ರೀತಿ ಮಾಡೋಂಗಿಲ್ಲ. ನಾಳೆ ಮೀಟಿಂಗ್ ಏನೈತಿ, ನಮ್ಮ ಠರಾವ್ ಪಾಸ್ ಮಾಡಬೇಕು. ನಮ್ಮ ಗಮನಕ್ಕೆ ಬಾರದೆ ಹೊಸದಾಗಿ ಅಂಗಡಿ ತೆಗೆಯುವಂಥ ಅಥವಾ ಲೈಸೆನ್ಸ್ ನೀಡುವಂಥ ಪದ್ಧತಿಗೆ ತಿಲಾಂಜಲಿ ನೀಡಬೇಕು. ನಮ್ಮ ಗಮನಕ್ಕೆ ಬರದಂತೆ, ನಮ್ಮ ಸಂಘದವರ ಗಮನಕ್ಕೆ ತರದಂತೆ ಪರವಾನಗಿ ಪಡೆದುಕೊಂಡ ಲೈಸೆನ್ಸ್ ನೀಡುವುದಾಗಲಿ ಹೊಸದಾಗಿ ಅಂಗಡಿಯನ್ನು ಸ್ಥಾಪಿಸುವುದಾಗಲಿ ಮಾಡಬೇಕು. ಮತ್ತು ಸ್ಥಳೀಯರಾದ ನಮಗೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಊರ ಪ್ರಮುಖರು ಹಾಗೂ ಪಂಚಾಯತಿ ಸಿಬ್ಬಂದಿಗಳು, ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ನಮಗೆ ನೆರವನ್ನು ಕೊಡಬೇಕು. ಇದಕ್ಕೆ ನಮಗೆ ಕಳಕಳಿ ವಿನಂತಿ ಐತಿ. ನಮ್ಮ ಸಮಾಜದವರು ಈ ಉದ್ಯೋಗವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಸಂಪನ್ಮೂಲ ಆಗಲಿ, ಒಂದು ಆರ್ಥಿಕ ಅಭಿವೃದ್ಧಿ ಹೊಂದುವಂಥದ್ರಲ್ಲಿ ಅವಕಾಶ ಇಲ್ಲ. ಇದು ನಮ್ಮ ಕುಲ ಕಸಬು. ಈ ಕುಲ ಕಸಬಿನ ಮೇಲೆ ಪೆಟ್ಟು ಬಿದ್ದರೆ ನಮ್ಮ ಹೆಂಡತಿ ಮಕ್ಕಳುಗಳು, ನಮ್ಮ ಕುಟುಂಬದವರು ಎಲ್ಲರೂ ಬೀದಿ ಪಾಲಾಗ್ತಾರೆ ಸರ್. ಅದಕ್ಕಾಗಿ ಇದಕ್ಕೆ ಏನು ಮಾಡ್ಬೇಕಂದ್ರೆ ಸೂಕ್ತ ರೀತಿಯಲ್ಲಿ ಕ್ರಮ ತಗೊಂಡ ಒಂದು ಬಡ ಕುಟುಂಬ ಏನು ಶೋಷಣೆ ಒಳಪಟ್ಟಿದ್ದೀವಿ, ನಮಗೆ ಒಂದು ಅಧಿಕಾರಿತವಾಗಿ, ನ್ಯಾಯಯುತವಾಗಿ, ಮಾನವೀಯ ಹಿತದೃಷ್ಟಿಯಿಂದ ನಮಗೊಂದು ಅವಕಾಶ ಮಾಡಿಕೊಡ್ರಿ. ನಾವು ಇದವರೆಗೆ ಬದುಕ್ತೀವಿ. ಇದೇ ರೀತಿಯಾಗಿ ನಾವು ಮುಂದೆ ನಮ್ಮ ಸೇವೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಮಾನ್ಯ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ರೀತಿ ಸ್ವಕ್ಷೇತ್ರ ಹಿರೇಬಾಗೇವಾಡಿಗೆ ಬಂದಿದ್ದೀನಿ. ಬಹುಶಃ ಹಿರೇಬಾಗೇವಾಡಿ ಕ್ಷೇತ್ರದಲ್ಲಿ ಹಿರೇಬಾಗೇವಾಡಿ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಸಾಕಷ್ಟು ಸಮುದಾಯಗಳು ಒಂದು ರೀತಿ ಅನ್ಯೋನ್ಯ ಸ್ವಭಾವದಿಂದ, ಅನ್ಯೋನ್ಯತೆಯಿಂದ ಒಂದು ರೀತಿ ಬಾಳ್ತಾವೆ ತನ್ನ ಕಸಬುಗಳ ಜೊತೆ. ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕಾಲದಿಂದನೂ ಹಡಪದ ಅಪ್ಪಣ್ಣ ಅಂತಕ್ಕಂಥ ಒಂದು ಸಮುದಾಯ ತುಂಬಾ ಪ್ರಮುಖ ಸಮುದಾಯ. ಅವರ ಮೂಲ ಕಸುಬು ಕ್ಷೌರ. ಇಂಥ ಸಂದರ್ಭದಲ್ಲಿ ಅವಾಗಿಂದನೂ ಇವಾಗೂ ಸಹ ಎಲ್ಲೆಲ್ಲಿ ರಾಜ್ಯಾದ್ಯಂತ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಒಂದು ರೀತಿ ಕ್ಷೌರಿಕ ವೃತ್ತಿ ಮಾಡಿಕೊಂಡು ಅವ್ರ ಕುಟುಂಬಗಳನ್ನ ಒಂದು ರೀತಿ ಮಾಡ್ಕೊಂತ ಜೀವನ ಮಾಡ್ಕೊಂತ ಆ ಉಪಕಸಬು ಮಾಡ್ಕೊಂತ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಅದು ಯಾಕೋ ಏನೋ ಗೊತ್ತಿಲ್ಲ, ಆ ಹೊರ ರಾಜ್ಯದ ಕೆಲವರು ಒಂದು ರೀತಿ ಹೈಟೆಕ್ ಕ್ಷೌರ ಮಾಡ್ತಕ್ಕಂಥವ್ರು ವಿಶೇಷವಾಗಿ ಬಂದು ಸ್ಥಳೀಯವಾಗಿ ಸಾಕಷ್ಟು ಕಡೆ ಬಂದಿದ್ದಾರೆ. ಅದ್ರ ಜೊತೆಗೆ ಈ ಹಿರೇಬಾಗೇವಾಡಿಯಲ್ಲಿ ಸಹ ಬಂದು ಇವರ ಮೂಲ ವೃತ್ತಿಗೆ ಅವರು ಅಡ್ಡಗಾಲಾಗ್ತಾವ್ರೆ ಅಂತಕ್ಕಂಥದ್ದು ಇವರ ಆರೋಪ. ವಿಶೇಷವಾಗಿ ಅದೇನಪ್ಪ ಆರೋಪ ಅಂತಂದ್ರೆ, ಅವರು ಹೈಟೆಕ್ ಕ್ಷೌರಿಕ ಒಂದು ರೀತಿ ಮಾಡೋದ್ರಿಂದ ಬೇರೆ ರಾಜ್ಯಗಳಿಂದ ಬಂದು ಅವ್ರು ಇಲ್ಲೇ ಉಳಿದು ಇಲ್ಲೇ ಒಂದ್ ರೀತಿ ಹೈಟೆಕ್ ಆಗಿ ಮಾಡ್ಕೋತಾರೆ, ಒಂದ್ ರೀತಿ ಕ್ಷೌರ ಮಾಡ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಜನರು ಸಹ ಆ ಕಡೆ ಹೋಗ್ತಾವ್ರೆ, ನಮ್ಮ ಹತ್ರಕ್ಕೆ ಬರ್ತಾ ಇಲ್ಲ. ಮತ್ತೆ ನಮ್ಮ ಮೂಲ ಕಸುಬು ಕ್ಷೌರಿಕ ವೃತ್ತಿನೇ ಎಲ್ಲ ಆ ಕಡೆ ಹೋಗೋದ್ರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವ್ರ ಆರೋಪ. ಮತ್ತೆ ಹಾಗಾಗಿ ಈ ಬಗ್ಗೆ ಸಾಕಷ್ಟು 4 ವರ್ಷಗಳಿಂದ ಮನವಿ ಕೊಡ್ತಾವ್ರಂತೆ. ಆದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ಯಾರು ಸಹ ಗಮನ ಹರಿಸಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಹೌದು, ಆದಷ್ಟು ಸ್ಥಳೀಯವಾಗಿ ಅವಕಾಶ ಮಾಡ್ಕೊಡ್ಬೇಕು. ಯಾಕಪ್ಪ ಅಂತಂದ್ರೆ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸ್ಬೇಕು. ಯಾಕಪ್ಪ ಅಂತಂದ್ರೆ ಹಡಪದ ಅಪ್ಪಣ್ಣ ಸಮಾಜದ ವೋಟ್ ಬ್ಯಾಂಕ್ ಮಾತ್ರ ಬೇಕಾ ನಮ್ಗೆ? ಆಯ್ತಾ, ಚುನಾವಣೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ವಿಧಾನಸಭೆ ಮತ್ತೆ ವಿಶೇಷವಾಗಿ MP ಚುನಾವಣೆ, ಈಗೇನೋ ಪಟ್ಟಣ ಪಂಚಾಯತ್ ಇದೊಂದು ಬಂದಿದೆ. ಅದಕ್ಕೆ ನಿಮ್ ಬರೀ ಹಡಪದ ಅಪ್ಪಣ್ಣ ಸಮಾಜದ ನಿಮ್ಗೆ ವೋಟ್ ಬ್ಯಾಂಕ್ ಮಾತ್ರ ಬೇಕಾ? ಜನಪ್ರತಿನಿಧಿಗಳೇ, ದಯವಿಟ್ಟು ನಾನು ಕೇಳೋದು,
ಇವ್ರನ್ನ ಉಳಿಸಿ. ಯಾಕಪ್ಪ ಅಂತಂದ್ರೆ ಇವರು ತಲೆತಲಾಂತರದಿಂದ ಇಲ್ಲೇ ಜೀವನ ಮಾಡ್ತಾವ್ರೆ, ಇಲ್ಲೇ ಇದ್ದಾರೆ, ಆ ಕಸುಬು ಮಾಡ್ಕೊಂತ ಹೊಳ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಇವ್ರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಸಹ ನಾನು ಇದನ್ನ ಟ್ವೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಹೃದಯಪೂರ್ವಕವಾಗಿ ನಾನು ಈ ಎಲ್ಲ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲೆಲ್ಲ ಅಡಪದ ಅಪ್ಪಣ್ಣ ಸಮುದಾಯ ಇದೆಯೋ ಆ ಸಮಾಜದ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.